ಹಾಯ್ ಅಕ್ಕ. ಬನ್ನಿ. ಅದಕ್ಕೆ ಊಟ ಮಾಡಿದ್ರ? ಅಕ್ಕ, ನಿನ್ನ ಹತ್ರ ಒಂದು ಪ್ರಶ್ನೆ ಕೇಳಬೇಕಿತ್ತು. ಯಾವಾಗಲೂ ಕೇಳಬೇಕು ಅಂತಿದ್ದೆ, ಬಟ್ ಆಗಿರಲಿಲ್ಲ. ಅಕ್ಕ, ಇದನ್ನೆಲ್ಲ ನೀನು ಮನ್ಸಾರೆ ಮಾಡ್ತಿದ್ಯಾ ಅಥವಾ ಸಿಚುವೇಶನ್ ನಿನ್ನಿಂದ ಇದನ್ನೆಲ್ಲ ಮಾಡಿಸ್ತಿದ್ಯಾ? ಹೌದು ಅದಕ್ಕೆ, ನಮ್ಮ ಕೈಲಿ ಇದನ್ನು ಡೈಜೆಸ್ಟ್ ಮಾಡ್ಕೊಳ್ಳೋದಕ್ಕೆ ಆಗ್ತಾ ಇಲ್ಲ. ಈಗ ಆಲ್ರೆಡಿ ಮಿಂಚು ಒನ್ ಟೈಮ್ ಅಪ್ಪ ಅಮ್ಮನ ಕಳ್ಕೊಂಡು ತುಂಬ ನೋವು ಅನುಭವಿಸಿದ್ದಾಳೆ. ಈಗ ಆಲ್ರೆಡಿ ಒನ್ ಟೈಮ್ ಅಪ್ಪ ಅಮ್ಮನ ಕಳ್ಕೊಂಡು ತುಂಬ ನೋವು ಅನುಭವಿಸಿದ್ದಾಳೆ. ಈಗ ಮತ್ತೆ ತನ್ನೋರು ಅಂತ ಒಪ್ಕೊಂಡಿರೋದ್ರಿಂದ ದೂರ ಆದರೆ ಅವಳ ಮನಸ್ಸಿಗೆ ಹೇಗಾಗಬೇಡ. ಅಕ್ಕ, ಅವಳಿಗೆ ಕಾನೂನು ಅಂದರೆ ಏನು ಅಂತ ಗೊತ್ತಿಲ್ಲ, ಸಂಬಂಧಗಳ ಹೆಸರು ಗೊತ್ತಿಲ್ಲ ಅವಳಿಗೆ. ಅವಳಿಗೆ ಗೊತ್ತಿರೋದು ಒಂದೇ, ತನ್ನೋರು ಅಂದರೆ ಯಾರು ಅಂತ. ಇಷ್ಟು ದಿವಸ ನೀನು ಭಾವನೂ ಅವಳು ಸರ್ವಸ್ವ ಆಗಿದ್ರಿ. ಈ ಮನೆಯೇ ಅವಳಿಗೆ ಪ್ರಪಂಚ ಆಗಿತ್ತು. ಈಗ ಆಲ್ ಆಫ್ ದ ಸಡನ್ ಎಲ್ಲ ಚೇಂಜ್ ಆಗತ್ತೆ ಅಂದರೆ ಅದನ್ನ ಅವಳು ಹೇಗೆ ಅರ್ಥ ಮಾಡ್ಕೋತಾಳೆ? ಹೇಗೆ ಅದನ್ನು ರಿಸೀವ್ ಮಾಡ್ತಾಳೆ ಅಕ್ಕ? ಇನ್ನು ಚಿಕ್ಕ ಮಗು ಅವಳು. ನಾವೇನು ಇದನ್ನೆಲ್ಲ ಯೋಚನೆ ಮಾಡಿಲ್ಲ ಅಂತ ಅನ್ಕೊಂಡಿದ್ದೀರ, ಆದರೆ ಇಲ್ಲಿ ಮಹಿಮಾಳ ಜೀವ ಇದೆ, ಅವಳು ಉಸಿರಿದೆ, ಅವಳು ಬದುಕಿದೆ, ಅವಳು ತಾಯ್ತನ ಇದೆ. ನಾವು ಇಷ್ಟಪಟ್ಟು ಈ ತೀರ್ಮಾನ ತಗೊಂಡಿಲ್ಲ. ಈ ತೀರ್ಮಾನ ನಮಗೆ ಒಂದು ಪನಿಷ್ಮೆಂಟ್ ಆಗಿದೆ. ಅಲ್ಲ ಅಕ್ಕ, ಆದರೂ ಬೇರೆ ಏನಾದರೂ ದಾರಿ? ಅಪ್ಪಿ, ನಾವು ಮಗುನ ಬೇರೆ ಯಾರಿಗೂ ಕೊಡ್ತಿಲ್ವೇ, ಮನೆಯವ್ರು ಕೊಡ್ತಿದ್ದೀವಿ ಅನ್ನೋ ಸಮಾಧಾನ. ಜೋ ಹೋದ್ಮೇಲೆ ಈ ಮನೆ ಬಿಕ್ಕೋ ಅಂತ ಅನ್ಸುತ್ತೆ. ಮನೆ ತುಂಬ ಜನ ಇದ್ದರೂ ಯಾರೂ ಇಲ್ವಲ್ಲ ಅನ್ನೋ ಹಾಗಿರುತ್ತೆ. ಬೆಳಿಗ್ಗೆ ಹೇಳ್ಬೇಕಂದ್ರೂ ಎದೊಳಕ್ಕೆ ಒಂದು ಉದ್ದೇಶನೇ ಇಲ್ಲ ಅನ್ನೋ ಹಾಗೆ ಅನ್ಸುತ್ತೆ. ಜೀವನನೇ ಖಾಲಿ ಖಾಲಿ ಅಂತ ಅನ್ಸುತ್ತೆ. ಆ ನೋವು ಏನಂತ ನನಗೆ ತುಂಬ ಚೆನ್ನಾಗಿ ಗೊತ್ತು. ಒಂದು ಮಗುನ ಕಳ್ಕೊಂಡು ನೋವು ತಿಂದು ಬದುಕಿದ್ದೀನಿ. ಮಿಂಚು ನನ್ನ ಮಕ್ಕಳೇ ಅಂತ ನಂಬೋದಕ್ಕೆ ಶುರು ಮಾಡಿದ್ದೆ. ಅವಳ ನಗುವಲ್ಲಿ ನಾನು ನನ್ನ ಖುಷಿನ ಕಂಡುಕೊಂಡೆ. ಅವಳ ಆಟ ಪಾಠ ಮಾತಲ್ಲಿ ನಾನು ನೆಮ್ಮದಿನ ಕಂಡುಕೊಂಡೆ. ಅವಳ ಜೊತೆ ನಾನು ನಾನಾಗಿ ಬದುಕೋದಕ್ಕೆ ಶುರು ಮಾಡಿದೆ. ಆದರೆ ಈಗ